ಏನು ರಾಜ್ಯಾದ್ಯಂತ ಡೆವಿಲ್ ಚಿತ್ರ ಒಂದು ರಿಲೀಸ್ಗೊಂಡಿರುವಂಥದ್ದು. ಹಾಗೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಒಂದು ಕಳೆಗುಟ್ಟಿರುವಂಥದ್ದು, ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಅಪ್ಸರ ಥಿಯೇಟರ್ ಮುಂದ್ಗಡೆ ಇದ್ದಾರೆ. ಅಂದರೆ ಈಗಾಗಲೇ ಒಂದು ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು, ಈಗಾಗಲೇ ಸಾಕಷ್ಟು ಒಂದು ಪಟಾಕಿ ಸಿಡಿಸಿರುವಂಥದ್ದು, ಹಾಗೆ ಸಾಕಷ್ಟು ಒಂದು ಬ್ಯಾನರ್ಗೆ ಒಂದು ಹಾಲಿನ ಅಭಿಷೇಕ ಮಾಡಿರುವಂಥದ್ದು. ಈಗ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸೋಂಥ ಪ್ರಯತ್ನ ಮಾಡ್ತೇನೆ. ಇವತ್ತು ಹೇಗೆ ನಡೀತದೆ ಸರ್ ಸೆಲೆಬ್ರೇಷನ್ನು? ಆಮೇಲೆ ಈಗ ತಾವು ಕೂಡ ಮೊನ್ನೆ ಕೂಡ ಮಾತನಾಡಿದ್ರಿ, ಈಗ ಒಂದು ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಇನ್ನು ಇವತ್ತು ಹೇಳೋದಾದರೆ ರಾಜ್ಯಾದ್ಯಂತ ಯಾವ ರೀತಿ ಒಂದು ಇಲ್ಲಿ ಒಂದು ಸಡಗರ ಒಂದು ಇರುವಂಥದ್ದು? ಸರ್, ನಾವು ಮೊನ್ನೆ ನಿಮ್ಗೆ ಒಂದು ಮಾತು ಕೊಟ್ಟಿದ್ವಿ, ಅವತ್ತೇನು ಆಡಂಬರ ನಿಮ್ಗೆ ತೋರಿಸ್ತೀವಂತ, ಈಗ ತೋರಿಸಾತೀವಿ. ಇನ್ನೂ ಸಾಕಷ್ಟು ಜನ ಬರ್ತಾಯಿದ್ದಾರೆ, ಇನ್ನೂ ಬೇರೆ ಬೇರೆ ಏನೇನೋ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಮ್ಮ ಕಡೆಯಿಂದ ಏನು ಒಂದು ಸಣ್ಣ ಸೇವೆ ಇದು ನಮ್ಮ ಬಾಸ್ ಕಡೆಯಿಂದ. ಅವ್ರು ಎದಕ್ಕೂ ತಲೆ ಕೆಡಿಸ್ಕೋಬೇಡ್ರಿ, ಏನೂ ಮಾಡ್ಕೋಬೇಡ್ರಿ, ಯಾವುದಕ್ಕೂ ಕಿವಿ ಹಾಕ್ಕೋಬೇಡ್ರಿ ಅಂತ ಹೇಳಿದ್ದಾರೆ. ಇವತ್ತಾದ್ರೂ ನಾವು ಅದೇ ಯೋಚನೆ ಹೆಂಗೆ ನಡೀತಾ ಇದ್ದೇವೆ ಅದೇ ನಡೀತಾ ಇದೆ. ಅವ್ರ ಫ್ಯಾಮಿಲಿಲಿಂತ ನಮ್ಗೆ ಫುಲ್ ಸಪೋರ್ಟ್ ಇದೆ, ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳತ್ತಿಲ್ಲ. ನಮ್ದು ಏನು ಅಳಲು ಸೇವೆ ಮಾಡ್ತಾಯಿದ್ದೀವಿ. ಒಂದು ಸಣ್ಣ ಚಿಕ್ಕ ಅವ್ರದ್ದು ಒಂದು ಸಣ್ಣ ಕೂದಲು ಅಷ್ಟು ನಾವು ಅವರಷ್ಟಾರು ಮಾಡೋಕ್ಕಾಗಲ್ಲ, ನಮ್ಮ ಬಾಸ್ ಅಷ್ಟೇ ನಾವು ಮಾಡಿದ್ದೀವಿ, ನೋಡಿದ್ದೀವಿ. ಅವ್ರು ಏನು ಮಾಡಿದ್ದಾರೆ ಏನೋ ಕಣ್ಣಾರಲ್ಲೇ ನೋಡಿದ್ದೀವಿ. ಹಂಗ್ಯಾರು ಫ್ಯಾನ್ಸ್ ನೋಡೋಕ್ಕಾಗಿ ನಾವು ಫ್ಯಾನ್ಸ್ ಆಗಿಲ್ಲ, ಒಂದೇದು ಹೇಳ್ತೀನಿ. ಆಮೇಲೆ ಯಾರು ಕೋಪೋ ಏನು ಮಾತಾಡ್ತಾಯಿದ್ರಲ್ಲ ಮಾತಾಡ್ಕೊಲಿ, ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳತ್ತಲ್ಲ. ನಮ್ಮ ಹುಬ್ಬಳ್ಳಿಲಿಂತ ನಾವೇನು ಮಾಡಬೇಕಲ್ಲ ನಾವು ಮಾಡ್ತಾಯಿದ್ದೀವಿ. ಎಲ್ಲಲಿಂತ್ರ ಶಾಂತಿಲೇ ನಡಿಬೇಕಂದರೆ ಶಾಂತಿ ನಡೆಸ್ತೀವಿ. ಆ ವಿಚಾರಕ್ಕೆ ನಮ್ಮ ಬಾಸ್ ಹೊರಗೆ ಬಂದ ಮೇಲೆ ನಾವೇನು ಅನ್ನೋದು ಏನು ಮಾಡ್ಬೇಕು ಅನ್ನೋದು ನಾವು ಮಾಡ್ತೀವಿ. ಸರ್, ಈಗಾಗಲೇ ಒಳಗಡೆ ಚಿತ್ರಮಂದಿರ ಹೌಸ್ಫುಲ್ ಆಗಿರುವಂಥದ್ದು ಏನು ಸರ್, ಇದಕ್ಕೆ ತಾವು ಹೇಳೋದು? ಸರ್, ನಿಮ್ಗೆ ಗೊತ್ತಿದೆ ಅವ್ರ ಫ್ಯಾನ್ಸ್ ಅಭಿಮಾನ ಅವ್ರಿಗೆ ಏನೇನು ನಿಮ್ಗೆ ಗೊತ್ತಿರ್ಬೋದು ಸರ್. ಅದಕ್ಕೆ ನಾವೇನು ನಾವು ಕೇಳಕ್ಕೆ ಬರಲ್ಲ. ಅದಕ್ಕೆ ಫ್ಯಾನ್ಸು ಹೆಂಗಿದ್ದಾರೆ ಅನ್ನೋದು ಟಿಕೆಟ್ಸ್ ಆಗಲಿ, ಒಂದು ಅನ್ನಸಂದರ್ಭಣೆ ಆಗಲಿ, ಎಲ್ಲೆಲ್ಲಿ ಬೆಂಗಳೂರು ಆಲ್ ಕರ್ನಾಟಕ ಜಿಲ್ಲೆ ತಾಲೂಕು ಏನೋ ಇರಲಿ, ಅದು ಏನು ಮಾಡಬೇಕು ಪ್ರತಿಯೊಬ್ಬರು ಮಾಡ್ತಾಯಿದ್ದಾರೆ. ನಾವು ಅದನ್ನು ಸಣ್ಣ ಸೇವೆ ಮಾಡತ್ತೀವಿ, ಅದನ್ನು ನಮ್ಮ ಬಾಸ್ ಕಡೆಯಿಂದ ಮಾಡೇವಿ ಅಷ್ಟೇ. ಅಂದರೆ ಬೆಳಗ್ಗೆ ವಿಜಯಲಕ್ಷ್ಮಿ ಅದ್ದೂರಿಯಾಗಿ ನಡೀತದೆ ರೀ. ಪ್ರತಿಯೊಬ್ಬ ಹುಡುಗನೂ ಬಂದು ಸೆಲೆಬ್ರೇಷನ್ ಮಾಡಾಕತ್ತಾನಿಲ್ಲ. ಇವ್ರು ಅಂತಲ್ಲ, ಪ್ರತಿಯೊಬ್ಬರು ಮಾಡಾಕತ್ತಾರೆ, ಪ್ರತಿಯೊಂದು ಜಿಲ್ಲಾದಾಗೂ ಮಾಡಾಕತ್ತಾರೆ. ಎಲ್ಲ ಅದ್ದೂರಿಯಾಗೆ ಸೆಲೆಬ್ರೇಷನ್ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತದೆ. ಆಲ್ರೆಡಿ ನಮ್ಮ ಏನು ಹುಬ್ಬಳ್ಳಿ ಒಳಗಿದ್ದಾವೆ ಎಲ್ಲ ಶೋ ಫುಲ್ ಆಗ್ಬಿಟ್ಟು, ಟೋಟಲ್ ಒಂದು 50 ಶೋ ಮಾಡ್ಯಾರ. 50 ಶೋನು ಫುಲ್ ಹೌಸ್. ವಿಜಯಲಕ್ಷ್ಮಿ ಅತ್ತಿಗೆಯವರು ಕೂಡ ತಾವು ವೀಕ್ಷಣೆ ಮಾಡಿರುವಂಥದ್ದು, ಅದ್ರ ಬಗ್ಗೆ ತಾವು ಹೇಳೋದು? ಬೆಳಗ್ಗೆ ಅವರು ಥಿಯೇಟ್ರಿಗೆ ಬಂದು ಸರ್ ಬಂದ್ಲಾದ ಸ್ವಲ್ಪ ಮತ್ತೊಬ್ಬರು ಇದ್ದಾರೆ, ಮಾತಾಡ್ತಾನೆ. ಸುಮಾರು ಒಂದು ತಿಂಗಳಿಂದ ಆಲ್ರೆಡಿ ಹಬ್ಬ ಶುರುವಾಗಿತ್ತು. ಇವಾಗ ಆ ದಿನ ಬಂದಿದೆ. ಜಾತ್ರೆ ಅನ್ಬೋದು, ಎಲ್ಲ ಕಡೆ ಒಂದು ಒಳ್ಳೆಯ ಪ್ರತಿಕ್ರಿಯೆ ದೊರೀತಾ ಇದೆ. ಅದರಲ್ಲೂ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿರುವಂಥ ಹುಬ್ಬಳ್ಳಿಯಲ್ಲಿ ಆಲ್ರೆಡಿ ಎಲ್ಲ ಶೋಸ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ನಾವು 2,000 ಜನಗಳಿಗೆ ಒಂದು ಪಲಾವ್ ವ್ಯವಸ್ಥೆ ಮಾಡಿದ್ದೀವಿ, ಮತ್ತು ಒಂದು ಸಿಹಿ ಅಂತ ಇರಲಿ ಅಂತ ಸಿಹಿ ವ್ಯವಸ್ಥೆ ಮಾಡಿದ್ದೀವಿ. ಅಂದರೆ ಬಂದವರು ನಮ್ಮ ಬಾಸ್ ಒಂದು ಮಾತು ಹೇಳ್ತಾಯಿದ್ರು, ಯಾವ ಟೈಮಲ್ಲೂ ಯಾರನ್ನೂ ನೆಮ್ಮದಿಯಿಂದ ಇರಿಸೋಕ್ಕಾಗಲ್ಲ, ಊಟದಲ್ಲಿ ಮಾತ್ರ ಇರಿಸೋಕ್ಕಾಗೋದು ಅಂತ. ಅದಕ್ಕೆ ಪಲಾವ್ನ ಅನಿಸ್ತಾ ಇದ್ದೀವಿ. ಖುಷಿ ಇದೆ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಆಲ್ರೆಡಿ ಅಪ್ಸರಾ ಸುಧಾ ಎಲ್ಲ ಸೋಲ್ಡ್ ಔಟ್ ಆಗಿದೆ. ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಸಿಗುತ್ತೆ. ಈಗಾಗಲೇ ಇಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇರುವಂಥದ್ದು. ಹೀಗಾಗಿ ಅಂದರೆ ಇಲ್ಲಿರ್ತಕ್ಕಂಥ ಹುಬ್ಬಳ್ಳಿಯಲ್ಲೇ ಒಂದು ವಿಜೃಂಭಣೆಯಿಂದ ಒಂದು ಚಿತ್ರವನ್ನು ಏನಪ್ಪ ಅಂತಂದರೆ ಬಿಡುಗಡೆ ಆದ ನಂತರ ಸಾಕಷ್ಟು ಒಂದು ಅನ್ನ ಪ್ರಸಾದ ಆಗಿರ್ಬೋದು, ಸಾಕಷ್ಟು ಒಂದು ಪಟಾಕಿ ಸಿಡಿಸಿರುವಂಥದ್ದು ಆಗಿರ್ಬೋದು, ಸಾಕಷ್ಟು ಒಂದು ಸೆಲೆಬ್ರೇಷನ್ ಕೂಡ ಇಲ್ಲಿ ಅಭಿಮಾನಿಗಳು ಮಾಡ್ತಾ ಇರುವಂಥದ್ದು. ಅಂದರೆ ಮುಂದಿನ ಒಂದು ಈಗಾಗಲೇ ಸಾಕಷ್ಟು ಹೌಸ್ಫುಲ್ ಆಗಿರುವಂಥದ್ದು ಥಿಯೇಟ್ರು. ಅಂದರೆ ಮುಂದೆ ಈಗ ಏನು ಹೇಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.